ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನು ಅಂದರೆ, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದನ್ನ ಬಿಟ್ಬಿಡ್ಲಾ, ನನ್ನ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿಬಿಡ್ಲಾ? ಸೊ ನೀವೇ ಹೇಳಿ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತೀರಾ. ಸೊ ಹಿಂಗೂ ಹೇಳೋರು ಇರ್ತಾರೆ. ಸೊ ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀಯಾ, ವೀಡಿಯೋಸ್ ಮಾಡಬೇಡ, ಡಿಲೀಟ್ ಮಾಡಿಬಿಡು ಅಂತ, ಚಾನಲ್ನ ಡಿಲೀಟ್ ಮಾಡಿಬಿಡು ಅಂತ ಈಸಿಯಾಗಿ ಹೇಳೋರು ಇದ್ದಾರೆ. ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದರೆ, ಒಂದು ಗರಂ ಚಾಯ್, ಒಂದು ಪ್ಲೇಟು ಮಸಾಲೆ ದೋಸೆ, ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಅಂತ ಕೇಳೋಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ. ಬಟ್ ನಮಗೆ ನಾವು ಇಚ್ಛೆಯಿಂದ ನಮ್ಗೆ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಒಂದು ಚಾನಲ್ನ ಓಪನ್ ಮಾಡಿ ದಿನ ವೀಡಿಯೋಸ್ ಮಾಡ್ಕೊಂಬರ್ತಾಯಿದ್ದೀವಿ. ಅದರಲ್ಲೂ ಕೂಡ ವರ್ಷಾನುಗಟ್ಲೆಯಿಂದ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಂಬರ್ತಾಯಿದ್ದೀವಿ. ಸೊ ಇವ್ರಿಗೆ ಇಷ್ಟ ಇದ್ದರೆ ನೋಡಬೇಕು, ಇಲ್ಲದಿದ್ದರೆ ಬಿಡಬೇಕು. ಸಪೋರ್ಟ್ ಮಾಡಬೇಕು ಅಂತ ಮನಸ್ಸು ಬಂತ ಸಪೋರ್ಟ್ ಮಾಡಬೇಕು, ಇಲ್ಲ ಮುಚ್ಕೊಂಡಿರಬೇಕು. ಬೇಡ ಅಂದರೂ ವೀಡಿಯೋ ನೋಡೋದು ಯಾಕೆ, ಏನೋ ಒಂದು ಕಮೆಂಟ್ ಹಾಕೋದು ಯಾಕೆ, ಅದು ನನಗಂತೂ ಗೊತ್ತಾಗ್ತಾಯಿಲ್ಲ. ಯಾರೂ ಕಮೆಂಟ್ ಹಾಕಿಲ್ಲ. ಇರ್ತಾರಲ್ಲ ನಮ್ಮ ಸುತ್ತಮುತ್ತನೇ, ನಮ್ಮನ್ನ ಬೆಳೆದಿರ, ನಮಗೆ ನೋವು ಮಾಡೋ ಥರ ಚುಚ್ಚಿ ಮಾತಾಡೋರು ಯಾರೂ ಇರಲ್ಲ, ನಮ್ಮವರೇ ಇರ್ತಾರೆ. ನಾವು ಏನೋ ಒಂದು ಮಾಡ್ತಾಯಿದ್ದಾರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದಾರೆ, ಮಾಡಲಿ ಬಿಡು, ಸಪೋರ್ಟ್ ಮಾಡೋಣ. ಇಲ್ಲ ಆಗಲ್ವಾ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಯೋಚನೆ ಮಾಡಲ್ಲ. ತುಂಬ ಈಸಿಯಾಗಿ ಹೇಳ್ಬಿಡ್ತಾರೆ, ಯೂಟ್ಯೂಬಲ್ಲಿ ನಿಂಗೆ ವೀಡಿಯೋಸ್ ಮಾಡ್ತಾಯಿದ್ದೀಯಾ, ಯಾಕೆ ವೀಡಿಯೋಸ್ ಮಾಡಬೇಕು, ಏನಕ್ಕಿದೆಲ್ಲ ವೇಸ್ಟು, ಡಿಲೀಟ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಸೊ ಇವ್ರಿಗೇನು ಗೊತ್ತಾ, ಯೂಟ್ಯೂಬ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಒಂದು ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಮಾಡಲಿ, ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡೋಣ. ಯಾರ ಹತ್ರ ಕೇಳಿ ತಿಳ್ಕೊತಾರೋ, ಇಲ್ಲ ಯೂಟ್ಯೂಬಲ್ಲೇ ನೋಡಿ ತಿಳ್ಕೊತಾರೋ, ಹೆಂಗೋ ಗೊತ್ತಿಲ್ಲ. ನೋಡೋಣ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿ, ಒಂದು ವೀಡಿಯೋ ಮಾಡಲಿ, ಶೂಟ್ ಮಾಡಲಿ, ಆಮೇಲೆ ಅದು ಎಡಿಟಿಂಗ್ ಮಾಡಲಿ, ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡಿ, ತಂಬ್ಲೈನು ಟೈಟಲು ಎಲ್ಲ ಕ್ರಿಯೇಟ್ ಮಾಡಿ, ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಲಿ. ನೋಡೋಣ, ವೀಡಿಯೋಸ್ ಹಾಕಿ ವ್ಯೂಸ್ ತೊಗೊಳ್ಲಿ, ಸಬ್ಸ್ಕ್ರೈಬರ್ಸ್ ತೊಗೊಳ್ಲಿ, ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು. ಸುಮ್ಮನೆ ಮಾತ್ರ ಬರುತ್ತೆ, ಅದೇನೋ ಹೇಳ್ತಾರಲ್ಲ, ಬೀಳ್ದಿರೋ ನಾಲ್ಗೆ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಥರ ಮಾತಾಡ್ತಾರೆ. ಕಷ್ಟಪಟ್ಟು ಅವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಮಾಡಲಿ, ಒಂದೊಂದು ವ್ಯೂಸು, ಒಂದೊಂದು ಸಬ್ಸ್ಕ್ರೈಬರ್ಸು ತೊಗೊಳ್ಲಿ, ಆವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಯೂಟ್ಯೂಬಲ್ಲಿ ಅಂತ. ಈಸಿಯಾಗಿ ಹೇಳ್ಬಿಡ್ತಾರೆ ಯೂಟ್ಯೂಬ್ ಬಗ್ಗೆ. ಏನೂ ಗೊತ್ತಿರಲ್ಲ. ಒಂದು ಚಾನಲ್ನ ಕ್ರಿಯೇಟ್ ಮಾಡೋದು, ಒಂದು ವೀಡಿಯೋ ಅಪ್ಲೋಡ್ ಮಾಡೋದು, ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಒಂದು ಪೇಮೆಂಟ್ ತಗೊಳ್ಳೋದು ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಅನ್ನೋದು ಏನೂ ಗೊತ್ತಿರಲ್ಲ. ಈಸಿಯಾಗಿ ಹೇಳ್ಬಿಡ್ತಾರೆ, ಯೂಟ್ಯೂಬ್ ಬಗ್ಗೆ ಮಾತಾಡ್ಬಿಡ್ತಾರೆ. ಸೊ ನೀವೇ ಯೋಚನೆ ಮಾಡಿ, ನೀವೊಂದು ಜಾಗದಲ್ಲಿ ಕಷ್ಟಪಟ್ಟು ಮನೆ ಕಟ್ತೀರ, ಪಾಯ ಹಾಕಿ, ಹೆಂಗೋ ಸಾಲ ಮಾಡಿನೋ ಲೋನ್ ತೊಗೊಂಡೋ ಹೆಂಗೋ ದುಡ್ಡು ಹೊಂದಿಸಿ ಇಷ್ಟಪಟ್ಟು ಒಂದು ಮನೆ ಕಟ್ಬಿಡ್ತೀರ. ಪೇಂಟಿಂಗ್ ಎಲ್ಲ ಆಗುತ್ತೆ, ಇನ್ನೇನು ಗೃಹಪ್ರವೇಶ ಆಗಬೇಕು, ಇನ್ನೇನು ಆ ಮನೆಗೆ ನೀನು ಹೋಗಬೇಕು ಅನ್ನೋಷ್ಟೊತ್ತಲ್ಲೇ ಯಾರೋ ಬಂದುಬಿಟ್ಟು ಮನೆ ಒಡೆದಾಕೋ ಅಂತೇಳಿದ್ರೆ ಎಷ್ಟು ಕೋಪ ಬರುತ್ತಲ್ವ. ಮನೆ ಒಡೆದಾಕೋಕ್ಕಿಂತ ಮುಂಚೆ ಒಂದು ತಳೆ ಒಡೆದಾಕೋಣ ಅಂತ ಅನಿಸುತ್ತೆ ಅಲ್ವಾ, ಅಷ್ಟು ಕೋಪ ಬರುತ್ತೆ. ನಾವು ಕಟ್ಕೊಂಡಿರೋ ಸಾಮ್ರಾಜ್ಯ, ನಾವು ಕಷ್ಟಪಟ್ಟು ಇಷ್ಟಪಟ್ಟು ನಾವು ಕಟ್ಕೊಂಡಿರೋ ಸಾಮ್ರಾಜ್ಯನ ಯಾರೋ ಬಂದುಬಿಟ್ಟು ಒಂದು ನಿಮಿಷದಲ್ಲೇ ಅದನ್ನು ಹೊಡೆದಾಕ್ಬಿಡು ಅಂತಂದರೆ ಎಷ್ಟು ಕೋಪ ಬರುತ್ತೆ. ಅದು ನಮ್ಮವರೇ ನಮಗೇನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ. ಯಾರೋ ಏನೋ ಒಂದು ನೋವು ಬರ್ತಾಯಿದೆ ಅಂದರೆ ನಾವು ಸಹಿಸ್ಕೊಬೋದು. ನಮಗೆ ನೋವು ಆಗುತ್ತೆ ಅಂತ ಗೊತ್ತಿದ್ದು ನಮ್ಮವರೇ ನಮಗೆ ನೋವು ಕೊಟ್ಟರೆ ನಾವು ಅದನ್ನು ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ? ಏನೋ ಒಂದು ನಮ್ಮ ಸಾಮ್ರಾಜ್ಯ ನಾವು ಕಟ್ಕೊಂಡಿರ್ತೀವಿ, ಬಂದ ತಕ್ಷಣ ಹಿಂಗೆ ಹೇಳ್ಬಿಟ್ಟು ಎಲ್ಲ ಹೊಡೆದಾಕ್ಬಿಡು, ಎಲ್ಲ ನಾಶ ಮಾಡಿಬಿಡು ಅಂತಂದರೆ ಅದು ಹೊಡೆದಾಕೋಕ್ಕಿಂತ ಮುಂಚೆ ನಮ್ಮ ಹೃದಯ ಹೊಡೆದೋಗಿರುತ್ತೆ. ಆ ಥರ ನಮಗಾಗುತ್ತೆ. ಅಂದರೆ ಕಷ್ಟಪಟ್ಟು ನಾವು ಮಾಡಿರೋದಕ್ಕೆ ಯಾರಾದರೂ ಬಂದು ನೀನು ಹಂಗೆ ಮಾಡಿಬಿಡು, ಹಿಂಗೆ ಮಾಡಿಬಿಡು, ನೀನು ಮಾಡಿದ ಕಷ್ಟ ಎಲ್ಲ ವೇಸ್ಟು, ಬಿಟ್ಟಾಕೋದು ಅಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ. ಬೇಜಾರಾಗೋದಕ್ಕಿಂತ ಕೋಪ ಜಾಸ್ತಿ ಬರುತ್ತೆ. ಅದೇ ಆ ಕೋಪದಿಂದ ನಾವು ಏನು ಮಾಡಬೇಕು, ಅವ್ರ ಮೇಲೆ ಏನು ಕೋಪ ತೋರಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಮಗೆ ನಾವೇ ಚಾಲೆಂಜ್ ತೊಗೊಬೇಕು, ಓಪನ್ ಚಾಲೆಂಜ್ ತೊಗೊಬೇಕು. ನಿನ್ನ ಕೈಯಲ್ಲಿ ಆಗಲ್ಲ, ಮಾಡೋಕ್ಕಾಗಲ್ಲ, ಬಿಟ್ಟಾಕು ಅನ್ನೋರ ಮುಂದೆ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡಿ ತೋರಿಸ್ತೀನಿ, ನೋಡ್ತಾ ಇರು ಅಂತ ಅಂದ್ಬಿಟ್ಟು ಓಪನ್ ಚಾಲೆಂಜ್ ಮಾಡಬೇಕು. ನಾವು ಲೈಫಲ್ಲಿ ಯಾರೋ ಏನೋ ಅಂದರೂ ಬಿಟ್ಟಾಕೋ ಅಂತ ಅಂದ್ಕೊಂಡು ಹೋಗ್ತಾನೆ ಇದ್ದರೆ ನಮ್ಮ ಲೈಫು ನಮ್ಮನ್ನು ಬಿಟ್ಟಾಕುತ್ತೆ, ನಾವು ನಮ್ಮ ಲೈಫ್ನ ಬಿಟ್ಟಾಕಬೇಕಷ್ಟೆ.
ಚಾಲೆಂಜ್ ತೊಗೊಬೇಕು, ಓಪನ್ ಚಾಲೆಂಜ್ ತೊಗೊಬೇಕು. ನಾನು ಮಾಡೇ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕಷ್ಟಪಟ್ಟಾದರೂ ಮಾಡಿ ತೋರಿಸ್ಬೇಕು. ಸೊ ಇಂಥವ್ರಿಗೆಲ್ಲ ಅದೇ ಉತ್ತರ. ನಾವು ಸಾಧಿಸಿ ನಮ್ಮ ಸಾಧನೆನೇ ಅವ್ರಿಗೆ ಉತ್ತರ. ಸೊ ಈ ರೀತಿ ಆಗುತ್ತೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಈ ಥರ ಆಗುತ್ತೆ. ಏನೋ ಅವರೊಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಚಾನಲ್ ಓಪನ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿರ್ತಾರೆ. ವ್ಯೂಸ್ ಬರ್ತಾ ಇಲ್ಲ ಅಂದರೂ ಕೂಡ ಯೂಟ್ಯೂಬಲ್ಲಿ ದಿನ ವೀಡಿಯೋಸ್ ಮಾಡೋರು ಇರ್ತಾರೆ, ಕಷ್ಟಪಟ್ಟು ಮಾಡೋರು ಇರ್ತಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ವೀಡಿಯೋಸ್ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಲೈಕು ಸಬ್ಸ್ಕ್ರೈಬು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಈ ಥರ ಡಿಮೋಟಿವೇಟ್ ಆಗೋ ಥರ, ಮನ್ಸಿಗೆ ಬೇಜಾರಾಗೋ ಥರ, ನೋವಾಗೋ ಥರ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾರಲ್ಲ. ಸೊ ಯೂಟ್ಯೂಬ್ ವೀಡಿಯೋ ನಿಲ್ಲಿಸ್ಬಿಡು, ಬಿಟ್ಟಾಕು, ಡಿಲೀಟ್ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ತಾರಲ್ಲ, ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಹೋಗ್ತಾ ಇರ್ಬೋದು, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ಬೋದು. ಅದು ಪಟ್ಟು ಇನ್ನೊಬ್ಬರು ಕಷ್ಟಪಟ್ಟು ಮಾಡ್ತಾರೆ. ಏನೋ ಒಂದು ಕೆಲಸ ಅವ್ರು ಏನೋ ಮಾಡಬೇಕು, ಏನೋ ಸಾಧಿಸ್ಬೇಕು, ಏನೋ ಒಂದು ಮಾಡಬೇಕು ಅಂತ ಕಷ್ಟಪಟ್ಟು ಮಾಡ್ತಾರವ್ರಿಗೆ ಹೋಗಿ ಕಳ್ಳಾಕಕ್ಕೆ ಹೋಗ್ಬೇಡಿ. ಸೊ ಈ ಥರ ಮಾಡೋರ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಈ ಥರ ಮಾಡೋರು ಇರ್ತಾರೆ, ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಏನಂದರೆ ಅಷ್ಟೇ, ನಾವು ಸಾಧನೆ ಮಾಡಿ ತೋರಿಸೋವರೆಗೂ ಹಿಂಗೆ ನಾವು ಬೆಳಿದಿರ ಕಾಲು ಎಳಿತಾರೆ, ನಾವೇನು ಮಾಡ್ದಿರ ಮಾತಾಡ್ತಾರೆ. ಸೊ ಇದಕ್ಕೆಲ್ಲ ನಾನು ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮವರೇ ನನಗೇನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನ್ನ ಮನ್ಸಿಗೆ ಅನಿಸಿದ್ದೆ ನಾನು ಮಾಡೋದು. ನಾನು ಅಪ್ಪ ಹೇಳಿದ ಮಾತೂ ಎಷ್ಟೊಂದು ನಾನು ಕೇಳೋದಿಲ್ಲ. ನನ್ನ ಮನಸ್ಸು ಕರೆಕ್ಟ್ ಅನಿಸ್ತು ಅಂತಂದ್ರೇ ನಾನು ಮಾಡ್ತೀನಿ. ಇವಾಗ ಹಂಗೆ ನನ್ನ ಮನಸ್ಸಾಕ್ಷಿಗೆ ಅದು ಕರೆಕ್ಟ್ ಅನಿಸ್ಬೇಕು, ನನ್ನ ಮನಸ್ಸು ಒಪ್ಕೊಬೇಕು ಅದು ಮಾಡೋಕ್ಕೆ. ಸೊ ಆವಾಗಲೇ ಯಾರೇನು ಹೇಳ್ತಾರೋ ಅದು ನಾನು ಮಾಡೋದು. ನನ್ನ ಮನಸ್ಸಿಗೆ ಒಪ್ಕೊಂಡ್ರೇ ನಾನು ಮಾಡೋದು. ನನ್ನ ಮನಸ್ಸಾಕ್ಷಿ ವಿರುದ್ಧ ನಾನು ಯಾವ್ದು ಕೆಲಸನೂ ಮಾಡೋದಿಲ್ಲ. ನಾನು ಯೂಟ್ಯೂಬ್ ಮಾಡ್ತಿರೋದು ನನ್ನ ಸ್ವ ಇಚ್ಛೆ, ನನಗಿಷ್ಟ. ನಾನು ಅದನ್ನ ಫ್ಯಾಷನಾಗಿ ತೊಗೊಂಡಿದ್ದೀನಿ ಯೂಟ್ಯೂಬ್ ಮಾಡೋದು. ಇಷ್ಟು ವರ್ಷಗಳಿಂದ ಬಿಡ್ದಿರ ನೋಡಿ, ವ್ಯೂಸ್ ಬರ್ತಾಯಿಲ್ಲ ನಿಮಗೂ ಗೊತ್ತು. ಆದರೂ ನಾನು ಇಷ್ಟು ವರ್ಷದಿಂದ ಬಿಡ್ದಿರ ನಾನು ಮಾಡ್ತಾಯಿದ್ದೀನಿ. ಕಷ್ಟ ಆದ್ರೂ, ತುಂಬ ಕಷ್ಟ ಆದ್ರೂ ಮಾಡ್ತಾಯಿದ್ದೀನಿ ಅಂತಂದರೆ ಅದ್ರ ಮೇಲೆ ನನಗಿರೋಂತಹ ಪ್ರೀತಿ ಜಾಸ್ತಿ ಇದೆ. ನಿಜವಾಗ್ಲೂ ಯೂಟ್ಯೂಬ್ ಮಾಡೋದು ನಂಗೆ ನಿಜವಾಗ್ಲೂ ತುಂಬ ಇಷ್ಟ. ಅದು ನಂಗೆ ಒಂಥರ ಸಂತೋಷ ಕೊಡ್ತಿದೆ. ನನ್ನ ಲೈಫಲ್ಲಿ ಇನ್ಯಾವುದೂ ಸಂತೋಷ ಇಲ್ಲ, ಯೂಟ್ಯೂಬ್ ಮಾಡ್ತಿರೋದೇ ನಂಗೊಂದು ಸಂತೋಷ. ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿಲ್ಲ ಅಂದರೆ ಯಾರೋ ಒಬ್ರು ಕಾಲ್ ಮಾಡಿ ಆದರೂ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಕೇಳ್ತಾರೆ. ಅದೊಂದು ಖುಷಿ. ಯಾರೋ ಒಬ್ಬರು ಬಂದು ಮಾತಾಡ್ಸಿದ್ರು, ನೀವು ನಿಮ್ಮ ಫಾಲೋವರು ನಿಮ್ಮ ವೀಡಿಯೋಸ್ ನೋಡ್ತೀವಿ ಅಂತ. ಅದರಲ್ಲಾಗಿರೋಂಥ ಖುಷಿ, ತೃಪ್ತಿ ನನಗೆ ಎಷ್ಟಿದೆ ಅಂತಂದರೆ ಅದೇ ನಂಗೆ ಮೋಟಿವೇಶನ್ನು. ಇನ್ನೂ ಲಾಗ್ಸ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ. ನಾನು ವ್ಯೂಸ್ ಬಗ್ಗೆ ಯೋಚನೆ ಮಾಡಲ್ಲ. ಯೂಟ್ಯೂಬಲ್ಲಿ ಪೇಮೆಂಟು ದುಡ್ಡು ಬರುತ್ತೆ ಅದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ನನಗಿಷ್ಟ, ನಾನು ಮಾಡ್ಕೊಂಡು ಹೋಗ್ತೀನಿ. ಸಪೋರ್ಟ್ ಮಾಡೋರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಸೊ ಯಾರೇ ಯೂಟ್ಯೂಬ್ ಮಾಡಬೇಡ, ಅದು ಮಾಡಬೇಡ, ಡಿಲೀಟ್ ಮಾಡಿಬಿಡು, ಇದು ಮಾಡೋ ಅಂತ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನ್ನ ವೀಡಿಯೋ ನೋಡಿಬಿಟ್ಟು ಯಾರ ಹತ್ರ ಏನೇ ಹೇಳ್ಕೊಂಡ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಅವರು ಇನ್ನಷ್ಟು ದೂರ ಆಗ್ತಾರೆ ನನಗಷ್ಟೇ ಹೊರ್ತು ನಾನಂತೂ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗಲಿ, ಯೂಟ್ಯೂಬ್ ಮಾಡೋದು ನಿಲ್ಲಿಸ್ಬಿಡೋದಾಗಲಿ, ವೀಡಿಯೋ ಡಿಲೀಟ್ ಮಾಡಿಬಿಡೋದಾಗಲಿ ಮಾಡಲ್ಲ ನಾನು. ನಂಗೆ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ. ನನಗೆ ಬ್ರೇಕ್ ತೊಗೊಬೇಕಂದ್ರೆ ನಾನೇ ತೊಗೊತೀನಿ. ಸೊ ಒಂದು 9-10 ದಿವಸ ಆಯಿತು ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿ. ಸೊ ಅಷ್ಟೇ. ನನಗೆ ಆಗ್ತಾಯಿಲ್ಲ ಅಂದಾಗ ನಾನು ಮಾಡೋಕ್ಕೆ ಹೋಗಲ್ಲ. ನನಗಿಷ್ಟ ಆದರೆ ನಾನು ಮಾಡ್ತೀನಿ. ಸೊ ಯಾರೋ ಒಬ್ಬರು ನನ್ನನ್ನು ಕೈಗೊಂಬೆ ಥರ ಆಡಿಸ್ಬೋದು ಅಂದ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ನನಗೂ ಒಂದು ಮನಸ್ಸಿದೆ. ಸೊ ನನಗೂ ಆಸೆ ಕನಸುಗಳಿದ್ದಾವೆ. ನನಗೂ ಒಂದು ದೇವರು ಒಂಚೂರು ಬುದ್ಧಿ ಅಂತ ಕೊಟ್ಟಿದ್ದಾನೆ. ನಾನು ನನ್ನ ಮನಸ್ಸಾಕ್ಷಿ ಹೇಳ್ದಂಗೆ ನಾನು ನನ್ನ ಪಾಡಿಗೆ ನನ್ನ ಜೀವನ ನಡೆಸ್ಕೊಂಡು ಹೋಗ್ತೀನಿ. ಸೊ ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು ನಿಮಗೆ. ಸೊ ಕೆಲವೊಂದು ಮಾತುಗಳು ಬಂದಾಗ ಅದಕ್ಕೆ ಉತ್ತರ ಹಿಂಗೆ ಇರುತ್ತೆ. ಸೊ ನಾವು ಹಿಂಗೆ ಕೊಡಬೇಕು ಉತ್ತರ. ನಾನು ಆದಷ್ಟು ಮಾತಿಗಿಂತ ಮಾಡಿ ತೋರಿಸ್ತೀನಿ ಜಾಸ್ತಿ ಅಷ್ಟೇ. ಯಾರು ನಮಗಾಗಲ್ಲ ಅಂತ ಹೇಳ್ತಾರಲ್ಲ ಅಂಥವ್ರ ಹತ್ರ ನಾವು ಮಾಡಿ ತೋರಿಸ್ಬೇಕು. ಆವಾಗಲೇ ನಮಗೆ ಬೆಲೆ, ಇಲ್ಲ ಅಂತಂದರೆ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇದೊಂದು ವಿಚಾರ ಹೇಳ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಅಷ್ಟೇ, ನಾನು ಯೂಟ್ಯೂಬು ವೀಡಿಯೋ ಚಾನಲ್ ಡಿಲೀಟ್ ಮಾಡಬೇಕಂದ್ರೆ ಅದು ನನಗಿಷ್ಟ ಆದ್ರೇ, ನನಗೆ ಬೇಡ ಅನಿಸಿದ್ರೆ ನಾನು ಡಿಲೀಟ್ ಮಾಡೋದು. ಯಾರಿಂದನೂ ನಾನು ವೀಡಿಯೋ ನಿಲ್ಲಿಸೋದಾಗಲಿ, ಯೂಟ್ಯೂಬ್ ನಿಲ್ಲಿಸೋದಾಗಲಿ, ಡಿಲೀಟ್ ಮಾಡೋದಾಗಲಿ ನಾನು ಮಾಡೋಕ್ಕೋಗಲ್ಲ. ಇದೊಂದು ಕ್ಲಾರಿಟಿ
ಎಲ್ಲರಿಗೂ, ಹೇಳ್ದವ್ರಿಗೂ ಅಷ್ಟೇ, ಕೇಳ್ದವ್ರಿಗೂ ಅಷ್ಟೇ. ಇದೊಂದು ಕ್ಲಾರಿಟಿ. ಸೊ ಯೂಟ್ಯೂಬ್ ಮಾಡೋದೇನು ತಪ್ಪಲ್ಲ. ಸುಮಾರು ಜನ ಲಕ್ಷ ಜನ ಮಾಡ್ತಾಯಿದ್ದಾರೆ. ಇವಾಗ ಮನೆಗೊಂದು ಯೂಟ್ಯೂಬ್ ಬಂದಿದೆ, ಅದೇನು ತಪ್ಪಿಲ್ಲ. ಹಂಗಂತ ಎಲ್ಲರೂ ಸಕ್ಸಸ್ ಆಗ್ತಾಯಿಲ್ಲ. ಯಾರಿಗೂ ಅದೃಷ್ಟ ಇರೋರಿಗೆ, ಕಷ್ಟಪಟ್ಟು ಮಾಡ್ತಾ ಇರೋರಿಗೆ ಏನೋ ಒಂದು ರಿಸಲ್ಟ್ ಬರ್ತಾಯಿಲ್ಲ ಅಂದರೂ ಅವ್ರು ಮಾಡ್ಕೊಂಡು ಹೋಗೋರಿಗೆ, ಸತತವಾಗಿ ಮಾಡ್ಕೊಂಡು ಹೋಗೋರಿಗೆ ಏನೋ ಒಂದು ಸಕ್ಸಸ್ ಸಿಗ್ತಾಯಿದೆ ಅಷ್ಟೇ. ಸೊ ನಾವೇನು ಅಂತಂದರೆ, ನಮ್ಗೆ ಇಷ್ಟ ಆಗಿರೋ ಕೆಲಸ ನಾವು ಮಾಡ್ಕೊತ ಹೋಗ್ಬೇಕು. ನನಗೆ ತೃಪ್ತಿ ಇದೆ, ನನಗೆ ಇಷ್ಟ ಆಗಿರೋ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇದು ಯಾರು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇಷ್ಟು ಹೇಳ್ತಾ ನಾನು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಒಂದು ರ್ಯಾಂಡಮಾಗಿ ಲಾಗ್ ಮಾಡಿದೆ ಅಷ್ಟೇ. ಸೊ ನಾನು ಹೇಳಿದ್ದು ಏನು ಅನ್ನಿಸ್ತು, ನಿಮ್ಗೆ ಕರೆಕ್ಟ್ ಅನ್ನಿಸ್ತಾ ಏನು? ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.